ಪಶ್ಚಿಮ ಬಂಗಾಳದಲ್ಲಿ ಪೊಲೀಸ್ ರೇಡ್ ವೇಳೆ ಕುರುಡು ಕಾಂಚಾಣ ಸದ್ದು ಮಾಡಿದೆ. ಮಾಜಿ ಬಸ್ ಚಾಲಕನ ಮನೆಯಲ್ಲಿ ಬರೋಬ್ಬರಿ 28 ಕೋಟಿ ರೂಪಾಯಿ ನಗದು ಪತ್ತೆಯಾಗಿದೆ. ಇತ್ತ ಜಾರ್ಖಂಡ್ನಲ್ಲಿ ಕಲ್ಲಿದ್ದಲು ಮಾಫಿಯಾ ನಡೆಸುತ್ತಿದ್ದವರಿಗೆ ಇಡಿ ಶಾಕ್ ಕೊಟ್ಟಿದೆ. ಉದ್ಯಮಿಗಳಿಂದ 1.5 ಕೋಟಿ ನಗದು ಜಪ್ತಿ ಮಾಡಿದೆ. Cash and gold which belong to a syndicated organized group led by one Mohammad Najibuddin alias Tullu Mandal of Mohammad Bazar PS area, 28.5 crore approximate cash and 15 kg of different size of gold bar. ಕೆಜಿ ಚಿನ್ನದ ಬಿಸ್ಕೆಟ್, ಕಂತೆ ಕಂತೆ ನೋಟು, ಹಣ ಎಣಿಸೋ ಮಷೀನ್ಗಳು, ಇಂಚಿಂಚು ಜಾಲಾಡ್ತಿರೋ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು. ಈ ದೃಶ್ಯ ಕಂಡುಬಂದಿದ್ದು ಪಶ್ಚಿಮ ಬಂಗಾಳ ರಾಜ್ಯದ ಬಿರ್ಭೂಮ್ನಲ್ಲಿ, ಅದು ಮಾಜಿ ಬಸ್ ಚಾಲಕನ ನಿವಾಸದಲ್ಲಿ. ಫೋಟೋದಲ್ಲಿರೋ ಈತನ ಹೆಸರು ಮಿನಾರ್ ಮಂಡಲ್. ಸರ್ಕಾರಿ ಬಸ್ನ ಮಾಜಿ ಚಾಲಕನಾಗಿದ್ದ ಈತ ಟಿಎಂಸಿ ನಾಯಕನ ಅತ್ಯಾಪ್ತ ಸಂಬಂಧಿಯೂ ಹೌದು. ಈತನ ಮನೆ ಮೇಲೆಯೇ ಖಚಿತ ಮಾಹಿತಿ ಮೇರೆಗೆ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಪರಿಶೀಲನೆ ವೇಳೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 28 ಕೋಟಿ 50 ಲಕ್ಷ ನಗದು, ಸುಮಾರು 21 ಕೋಟಿ ಮೌಲ್ಯದ 15 ಕೆಜಿ ಚಿನ್ನಾಭರಣ ಪತ್ತೆಯಾಗಿದೆ. Which started early morning 29 of July 2026 in a house which found to be belonging to one Mohammad Minar Mandal of the Mohammad Bazar area. Police recovered so far 28.5 crore approximate cash and 15 kg of different size of gold bar of different denomination. All legal formalities under BNS and BNSS are being done and the legal process in the form of registration of FIR being done. Thank you. 28 ಕೋಟಿ ನಗದು, ಬರೋಬ್ಬರಿ 28 ಕೋಟಿ ನಗದು ಎಣಿಸಿ 5 ಮಷೀನ್ಗಳು ಕೆಟ್ಟು ಹೋಗಿವೆ. ಚೀಲಗಳು, ಬ್ಯಾಗ್ಗಳಲ್ಲಿ ಕಂತೆ ಕಂತೆ ನೋಟ್ಗಳನ್ನಿರಿಸಲಾಗಿದೆ. ನಿನ್ನೆ ಮಧ್ಯರಾತ್ರಿ ಶುರುವಾದ ಹುಂಡಿ ಎಣಿಕೆ ಬೆಳಗ್ಗೆವರೆಗೂ ನಡೆದಿದೆ. ಹೀಗೆ ಮಿನಾರ್ ಮಂಡಲ್ ಮನೆಯಲ್ಲಿ ಪತ್ತೆಯಾದ 28 ಕೋಟಿ ರೂಪಾಯಿ ಹಣದ ಮೂಲದ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸಿದ್ದಾರೆ. ಮಿನಾರ್ನನ್ನ ಬಂಧಿಸಿ ವಿಚಾರಿಸಿದಾಗ ಈ ಹಣ ತನಗೆ ಸೇರಿದ್ದಲ್ಲ, ಕಲ್ಲುಕ್ವಾರಿ ಮಾಲೀಕ ತನ್ನ ಸಂಬಂಧಿ ಟುಲು ಮಂಡಲ್ಗೆ ಸೇರಿದ್ದು ಅಂತ ಸತ್ಯ ಕಕ್ಕಿದ್ದಾನೆ. ಇದೇ ಟುಲು ಯಾದವ್ ಇತ್ತೀಚೆಗೆ ಟಿಎಂಸಿ ವಿರುದ್ಧ ಬಂಡಾಯ ಎದ್ದಿರೋ ರಾಜ್ಯಸಭಾ ಸದಸ್ಯ ಅನುಬ್ರತ ಮಂಡಲ್ನ ಅತ್ಯಾಪ್ತನಾಗಿದ್ದಾನೆ. ಟುಲು ಯಾದವ್ ಜೊತೆಗೂಡಿ ಮಿನಾರ್ ಮಂಡಲ್ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದ. ಹಲವು ಕಲ್ಲು ಗಣಿಗಳು ಮತ್ತು ಘಟಕಗಳೊಂದಿಗೂ ಮಿನಾರ್ ನಂಟು ಹೊಂದಿದ್ದ. ಜಾರ್ಖಂಡ್ನಲ್ಲಿ ಇಡಿ ರೇಡ್, 1.5 ಕೋಟಿ ನಗದು ಜಪ್ತಿ. ಜಾರ್ಖಂಡ್ನ ಧನ್ಬಾದ್ನಲ್ಲಿ ಕಲ್ಲಿದ್ದಲು ಮಾಫಿಯಾ ನಡೆಸುತ್ತಿದ್ದವರಿಗೆ ಇಡಿ ಶಾಕ್ ಕೊಟ್ಟಿದೆ. ಬೆಳ್ಳಂಬೆಳಗ್ಗೆ ರೇಡ್ ಮಾಡಿದ ಜಾರಿ ನಿರ್ದೇಶನಾಲಯ ಬಿಸಿಸಿಎಲ್ ಅಂದ್ರೆ ಭಾರತ್ ಕೋಕಿಂಗ್ ಕೋಲ್ ಲಿಮಿಟೆಡ್ನ ಮುಖ್ಯ ಹೊರಗುತ್ತಿಗೆದಾರ ಲಾಲುಬಾಬು ಸಿಂಗ್, ಕಲ್ಲಿದ್ದಲು ವ್ಯಾಪಾರಿ ಅನಿಲ್ ಗೋಯಲ್ ಸೇರಿದಂತೆ ಹಲವರಿಗೆ ಸಂಬಂಧಿಸಿದ 25ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಏಕಕಾಲಕ್ಕೆ ಇಡಿ ಟೀಮ್ ರೇಡ್ ಮಾಡಿದೆ. ಈ ವೇಳೆ ಸುಮಾರು 1 ಕೋಟಿ 50 ಲಕ್ಷ ನಗದು, 160 ಕೋಟಿ ಮ್ಯೂಚುವಲ್ ಫಂಡ್, 200ಕ್ಕೂ ಹೆಚ್ಚು ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅಲ್ಲದೆ 600 ಕೋಟಿ ಮೌಲ್ಯದ ಬೇನಾಮಿ ಆಸ್ತಿಯೂ ಪತ್ತೆಯಾಗಿದೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮರಳು ಮಾಫಿಯಾ ನಡೆಸುತ್ತಿದ್ದವರಿಗೆ ಪೊಲೀಸ್ ಶಾಕ್ ಕೊಟ್ರೆ, ಜಾರ್ಖಂಡ್ನಲ್ಲಿ ಇಡಿ ಅಧಿಕಾರಿಗಳು ಭ್ರಷ್ಟರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.